ಹಾಯ್ ಫ್ರೆಂಡ್ಸ್, ನೋಡ್ರಿ ಇಲ್ಲಿ ಇವತ್ತು ನಾವು ಮಶ್ರೂಮ್ ರೆಸಿಪಿನ ಮಾಡ್ತಾಯಿದ್ದೀವಿ. ನೋಡ್ರಿ ಇಲ್ಲೇ ನಾವು 1.5 kg ಅಷ್ಟು ಮಶ್ರೂಮ್ನ ತೊಗೊಂಬಂದಿದ್ದೀವಿ. ತೊಗೊಂಬಂದು ನೀಟಾಗಿ ತೊಳೆದು ಇಟ್ಟಿದ್ದೆ ನಾನು ಮಧ್ಯಾಹ್ನನೇ. ಇವಾಗ ಎಲ್ಲ ಫ್ರೆಶ್ ಆಗೈತದು, ಇವಾಗೇನು ಮತ್ತೆ ತೊಳೆಯಂಗಿಲ್ಲ. ಇಲ್ಲಿ ಇವಾಗ ಎಷ್ಟು ಬೇಕೋ ಅಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಟ್ ಮಾಡಿರುವಂಥದ್ದು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ನಾವಿಲ್ಲಿ ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಜಾಸ್ತಿ ಜನ ಇರೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಕೊಬ್ಬರಿನ ಹಾಕ್ತಾಯಿದ್ದೀವಿ. ಅದು ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು, ಇಲ್ಲದಿದ್ದರೆ ಇಲ್ಲ. ಇಲ್ಲಿ ನೋಡಿ, ನಾನು ಮಸಾಲೆಗೆ 1 ಈರುಳ್ಳಿ ಮೀಡಿಯಮ್ ಸೈಜ್, ಆಮೇಲೆ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೊಂಬಣ್ಣ ಬಂದಮೇಲೆ ಅದಕ್ಕೆ ಶುಂಠಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಇವೆರಡನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಒಂದು ಸರಿಯಾಗಿ ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನೀಟಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ನೋಡಿ ಎಲ್ಲ ಫ್ರೈ ಆಯ್ತು. ಇನ್ನೊಂದು ತಟ್ಟೆಗೆ ತಗೊಂಬಿಡೋಣ. ನೆಕ್ಸ್ಟ್ ನಾನು ದೊಡ್ಡ ಸೈಜಿಂದು 1-2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇವಾಗ ಅದನ್ನು ಬೇಯಿಸ್ಕೊಂಡೆ. ನೀಟಾಗಿ ಬೇಯಿಸ್ಕೋಬೇಕು ಮೆತ್ತಗಾಗೋವರೆಗೂ. ನೋಡಿ, ಈ ರೀತಿ ಮೆತ್ತಗಾದ್ಮೇಲೆ ಇದನ್ನು ಸಹಿತ ಈ ತಟ್ಟೆಗೆ ತೆಗಿತಾ ಇದ್ದೀನಿ ನಾನು. ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಆಗಲೇಬೇಕು ಈ ಐಟಮ್ಸ್ಗಳೆಲ್ಲ, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿರಿ, ಇದನ್ನೊಂದು ರೌಂಡು ಮಿಕ್ಸಿ ಮಾಡ್ಕೊಂಬರೋಣ ಇವಾಗ ನಾವು. ಅಲ್ಲಿವರೆಗೂ ಈ ಕೊಬ್ಬರಿನೂ ಸ್ವಲ್ಪ ಲೈಟಾಗಿ ಬೇಯಿಸ್ತಾ ಇದ್ದೀನಿ ನಾನು. ಯಾಕಂದರೆ ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಂಬಾರು ಸೂಪರಾಗಿ ಬರ್ತದೆ. ನೋಡಿರಿ, ಗ್ರೇವಿ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಯಾವುದೇ ನಾನ್ ವೆಜ್ ಮಾಡುವಾಗಲಿ ವೆಜ್ ಮಾಡುವಾಗಲಿ ಕೊಬ್ಬರಿನ ಲೈಟಾಗಿ ಬೇಯಿಸ್ಕೊಳ್ಳಿ. ಅದನ್ನು ಟೇಸ್ಟ್ ನೋಡಿ ಒಂದು ಸಾರಿ ಹೇಗಿರುತ್ತೆ ಅಂತ. ನೋಡಿರಿ, ನಾನು ಇದನ್ನ ಕೊಬ್ಬರಿ ಸೇರಿಸ್ಕೊಳ್ದೇ ಬರೀ ಕರೆದಿರೋ ಮಸಾಲೆನ ಸಪ್ರೇಟಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ನಾನು ಈ ಕಟ್ ಮಾಡಿರುವಂಥ ಮಶ್ರೂಮ್ನ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಎಣ್ಣೆಯಲ್ಲಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನೋಡೋಕ್ಕೆ ಸ್ಮೂತಾಗಿದ್ದರೂ ಕೂಡ ಬೇಗ ಬೇಯಲ್ಲ. ಹಾಗಾಗಿ ನೀಟಾಗಿ ಇದು ಹೊಂಬಣ್ಣ ಬರೋವರೆಗೂ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಆಯಿತು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಉಪ್ಪು ಹಾಕಿರೋದು ಸ್ಕಿಪ್ ಆಯಿತು. ನೋಡಿ, ಈಗ ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ ಐಟಮ್ಸ್ಗಳನ್ನ ಕರೆದು, ನೋಡಿ ಅಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ವಿ. ಇಲ್ಲಿ ನಾನು 1-4 ಗೆರೆ ಹಾಕ್ತಾಯಿದ್ದೀನಿ ಆ ರುಬ್ಬಿರುವಂಥ ಮಸಾಲೆನ. ನೋಡಿ, ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀನಿ ನಾನು. ಅಚ್ಚ ಖಾರದ ಪುಡಿ ಅಂತಿರಲ್ಲ ಅದು. ಸ್ವಲ್ಪ ಎಣ್ಣೆ ಜೊತೆಗೆ ಇದನ್ನ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಸ್ಪರ್ಶ ಅವರ ಗರಂ ಮಸಾಲನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಹಾಗೆ ನೋಡಿ, ಇದನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಇದು ಮಸಾಲೆನ ರುಬ್ಕೊಂಡಿದ್ವಲ್ಲ ಅದನ್ನು ಈಗ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಮಸಾಲೆ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾನೆ ಇರಿ, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. ನೋಡಿ, ಸರಿ, ಈ ರೀತಿ ಒಂದು ಸಾರಿ ಚೆನ್ನಾಗಿ ಒಂದು 5 ನಿಮಿಷ ಇದರಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕದು. ಅಲ್ಲಿವರೆಗೂ ಬೇಯಿಸ್ಕೊಂಡು ಅದೇ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು
ತೊಳೆದು ಹಾಕೋತಾ ಇದ್ದೀನಿ ನಾನು ಇಲ್ಲಿ ಜಾರ್ಗೆ. ಆಮೇಲೆ ಸಪ್ರೇಟಾಗಿ ಕೊಬ್ಬರಿನ ರುಬ್ಕೊಂಡಿದ್ದೆ ನಾನು, ಆ ಕೊಬ್ಬರಿನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಆಪ್ಷನಲ್, ಜಾಸ್ತಿ ಗ್ರೇವಿ ಬೇಕು ಅಂತ ಮಾತ್ರ ನಾವು ಇಲ್ಲಿ ಕೊಬ್ಬರಿ ಸೇರಿಸ್ಕೊಂಡಿದ್ದೀವಿ. ಇಲ್ಲದಿದ್ದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಸ್ವಲ್ಪ ಕೊಬ್ಬರಿನ ಹಾಕ್ಕೋಬೋದು. ನೋಡಿರಿ, ಇಲ್ಲಿ ಇವಾಗ ನಾನು ಮತ್ತೆ ಸ್ವಲ್ಪ ಖಾರದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ, ಎಷ್ಟು ಬೇಕಷ್ಟು. ಈಗ ಮತ್ತೊಂದು ಸಾರಿ ಚೆನ್ನಾಗಿ ಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋಣ ನಾವು. ಸ್ವಲ್ಪ ಟೈಮ್ ಬೇಕು ಫ್ರೆಂಡ್ಸ್ ಇದಕ್ಕೆ, ಅಂದರೆ ಟೇಸ್ಟಿಯಾಗಿ ಬರುತ್ತೆ. ಇದು ಅರ್ಜೆಂಟಲ್ಲಿ ಮಾಡಿದ್ರೆ ಸ್ಮೆಲ್ ಬಂದುಬಿಡುತ್ತೆ. ಚೆನ್ನಾಗಿ ಇದೆಲ್ಲ ಬೆಂದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವಿಲ್ಲಿ. ನೋಡಿ, ನಿಮ್ಮ ಮನೆಗೆ ಎಷ್ಟು ಬೇಕು ಗ್ರೇವಿ ಅಷ್ಟನ್ನು ನೀರನ್ನು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಇಷ್ಟು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ಫ್ರೈ ಮಾಡಿಟ್ಕೊಂಡಿರುವಂಥ ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇದನ್ನು ಸೇರಿಸ್ಕೊಂಡ್ಮೇಲೆ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಸರಿಯಾಗಿ ಕುದಿಬೇಕು. ಇದು ಒಂದು 20 ನಿಮಿಷ ಆದರೂ ಕುದಿಬೇಕು. ಅಂದರೆ ಯಾಕಂದರೆ ಮಶ್ರೂಮ್ ಸ್ವಲ್ಪ ಬೇಗ ಬೇಯಲ್ಲ, ಹಾಗಾಗಿ ಲೋ ಫ್ಲೇಮಲ್ಲಿ ಒಂದು 10ರಿಂದ 15 ನಿಮಿಷ ಆದರೂ ಬೇಯಿಸ್ಕೋಬೇಕು. ಮತ್ತು ನಾನಿಲ್ಲಿ ಕಸೂರಿ ಮೆಂತಿನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸ್ಮೆಲ್ಗೆ ಅಂತ. ನೋಡಿರಿ, ಇದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಪಾಕೆಟ್ ಮಹಾರಾಜವರ ಕಸೂರಿ ಮೆಂತಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಇವಾಗ 10 ನಿಮಿಷ ಆಯಿತು ನೋಡಿ, ಈ ರೀತಿಯಾಗಿದೆ. ಒಳ್ಳೆ ಸಖತ್ ಘಮ ಘಮ ಅಂತ ಸ್ಮೆಲ್ ಬರತೈತಿ ನೋಡಿರಿ. ಇವಾಗ ಕಂಪ್ಲೀಟಾಗಿ ನಮ್ಮ ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್ ಎಲ್ಲರೂ ನೋಡಿ. ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ ನಾನಿಲ್ಲಿ, ಜೋಳದ ರೊಟ್ಟಿ, ಮಶ್ರೂಮ್ ಗ್ರೇವಿ, ಅನ್ನದ ಜೊತೆಗೂ ಕೂಡ ಇದೆ. ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ರೊಟ್ಟಿ ಜೊತೆಗೆ ಯಾವುದೇ ಗ್ರೇವಿ ಆಗಲಿ, ಯಾವುದೇ ಐಟಮ್ಸ್ ಆಗಲಿ, ಸಾಂಬಾರು ಐಟಮ್ಸ್ ಆಗಲಿ ಸೂಪರಾಗಿ ಸೆಟ್ ಆಗುತ್ತೆ. ನೋಡಿ, ಇಲ್ಲಿ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯವರು, ನನ್ನ ಮಗಳು ಮತ್ತು ನನ್ನ ತಮ್ಮ 3 ಜನ ಊಟ ಮಾಡತ್ತಾರ. ನಾನು ರೊಟ್ಟಿ ಮಾಡಿ ಕೊಟ್ಬಿಟ್ಟು ಇವ್ರದ್ದಾದಮೇಲೆ ನಾನು ಕೂಡ ಊಟ ಮಾಡ್ತೀನಿ ಇವಾಗ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ. ನೋಡಿ, ನಮ್ಮ ಚಾನಲ್ನ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಈ ರೆಸಿಪಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.